ಛತ್ತೀಸ್ಗಢದಲ್ಲಿ ಈ ನಕ್ಸಲಿಸಮ್ ಕೊನೆ ಹಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನು ನಮ್ಮ ಭದ್ರತಾ ಪಡೆಗಳು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಶರಣಾಗತಿಯಾದರೂ ಕರ್ನಾಟಕ ನಕ್ಸಲಿಸಮ್ ಮುಕ್ತ ಆಯಿತು. ಆದರೆ ಛತ್ತೀಸ್ಗಢದಲ್ಲಿ ಅತಿ ಹೆಚ್ಚಿನ ನಕ್ಸಲೇಟ್ಗಳಿರುವಂಥ ಒಂದು ಜಾಗ ಅದು ಹೇಗಿದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಅದರಲ್ಲೂ ಬಹಳ ಟೆರರ್ ಆಗಿರುವಂಥ ನಕ್ಸಲಿಸಮ್ ಅಲ್ಲಿರುವಂಥದ್ದು. ಯಾಕಂದರೆ ನಮ್ಮ ಯೋಧರು ಬಹಳ ಜನ ಹುತಾತ್ಮರಾಗಿದ್ದಾರೆ ಅಲ್ಲಿ. ಬಟ್ ನಿನ್ನೆ ನಡೆದಂತಹ ಗುಂಡಿನ ಕಾಳಗದಲ್ಲಿ 31 ಜನ ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ. ಅದರಲ್ಲಿ ನಮ್ಮ 2 ಭದ್ರತಾ ಪಡೆಗಳು ಹುತಾತ್ಮರಾಗಿದ್ದಾರೆ. ನೋಡಿ, ದಾಖಲೆ ಆಗ್ತಾ ಇದೆ ಅವರ ಒಂದು ಶಮನ ಮಾಡುವಂಥ ಕಾರ್ಯಾಚರಣೆ. 40 ದಿನದಲ್ಲಿ 81 ನಕ್ಸಲರನ್ನು ನಮ್ಮ ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದಾರೆ. ಇಲ್ಲಿವರೆಗೂ ಅಂತ ಹೇಳಿದ್ರೆ 219 ಜನ ಛತ್ತೀಸ್ಗಢದಲ್ಲಿ ನಕ್ಸಲರು ಹತರಾಗಿದ್ದಾರೆ. 219. ಅಮಿತ್ ಶಾ ಏನು ಹೇಳಿದರು 2026 ವೇಳೆಗೆ ನಾವು ನಕ್ಸಲ್ ಮುಕ್ತ ಭಾರತವನ್ನಾಗಿ ಮಾಡ್ತೀವಿ ಅಂಥೇಳಿ ಅದನ್ನು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ನೋಡಿ, ಛತ್ತೀಸ್ಗಢದಲ್ಲಿ ಕೆಲವು ನಕ್ಸಲರು ಶರಣಾಗತಿ ಆಗ್ತಾ ಇದ್ದಾರೆ, ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಅಂದರೆ ಈಗ ಅಲ್ಲಿನ ಸರ್ಕಾರ ಕೂಡ ಮೊನ್ನೆ ಕೆಲವೊಂದಿಷ್ಟು ಜನ ತಾವಾಗೆ ಬಂದರು, ಅವರು ಶರಣಾಗತಿ ಆದರು, ಇವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟರು, ಸರೆಂಡರ್ ಆಗಿ ಅಂತ ಕೇಳಿಕೊಂಡ್ರು. ಆದರೆ ಇವರು ಆಗಲಿಲ್ಲ. ಹಾಗಾಗಿನೇ 650 ನಮ್ಮ ಭದ್ರತಾ ಪಡೆಯ ಸಿಬ್ಬಂದಿಗಳು ಕಾಡಿನೊಳಗೆ ಹೊಕ್ಕು ಅವ್ರನ್ನ ಸೆದೆ ಬಡಿದಿದ್ದಾರೆ. ಇದು ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿಯುತ್ತೆ. ಅವ್ರ ಕಡೆಯಿಂದ ಭಾರೀ ಶಸ್ತ್ರಾಸ್ತ್ರಗಳನ್ನು ಈಗ ವಶಪಡಿಸ್ಕೊಂಡಿದ್ದಾರೆ. ಇದೇ ರೀತಿಯಾದಂತಹ ಕಾರ್ಯಾಚರಣೆಯನ್ನು ಮತ್ತೆ ನಾವು ಕಂಪ್ಲೀಟಾಗಿ ಮಾಡ್ತೀವಿ ಅಂಥೇಳಿ ಅಲ್ಲಿನ CM ಕೂಡ ಅಬ್ಬರಿಸಿದ್ದಾರೆ. ಹಾಗಾಗಿನೇ ಈಗ ಕಂಪ್ಲೀಟಾಗಿ ಕರ್ನಾಟಕದಲ್ಲಿ ಹೇಗೆ ನಕ್ಸಲಿಸಮ್ಗೂ ತೆರೆ ಬಿದ್ದಿದೆಯೋ ಅದೇ ರೀತಿ ಛತ್ತೀಸ್ಗಢದಲ್ಲೂ ಕೂಡ ತೆರೆ ಬೀಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ.